ಆಕ್ಸಿಡೆಂಟ್ ಆಗಿ ಅಧಿಕಾರ ಸಿಕ್ಕು ಜನಪ್ರಿಯತೆ ಪಡೆದು ಶ್ರೀಮಂತರಾಗಿದ್ದವರಿದ್ದಾರೆ. ಅಂತಹ ಸಾಲಿನಲ್ಲಿರ್ತಾರೆ ಶಶಾಂಕ್ ಸಿಂಗ್. ವಯಸ್ಸು ಜಸ್ಟ್ 33 ವರ್ಷ. ಈತ ಎಷ್ಟು ಅದೃಷ್ಟವಂತ ಅಂದ್ರೆ ಪಂಜಾಬ್ ಕಿಂಗ್ಸ್ ಶಶಾಂಕ್ ಸಿಂಗ್ ಅವರನ್ನ IPL ಹರಾಜಿನಲ್ಲಿ ಖರೀದಿಸಿದಾಗ ಪಂಜಾಬ್ ಮ್ಯಾನೇಜ್ಮೆಂಟಿನವರ ಕಣ್ಣಲ್ಲಿದ್ದ ಶಶಾಂಕ್ ಬೇರೆ ಈ ಶಶಾಂಕ್ ಸಿಂಗ್ ಅಲ್ಲ. ಒಂದೇ ಹೆಸರಿದ್ದ ಕಾರಣಕ್ಕೆ ಶಶಾಂಕ್ ಸಿಂಗ್ ಪಂಜಾಬ್ ತಂಡಕ್ಕೆ ಆಕ್ಸಿಡೆಂಟ್ ಆಗಿ ಸೆಲೆಕ್ಟ್ ಆದ್ರು. ಅಂದ ಹಾಗೆ ಈ ಶಶಾಂಕ್ ಸಿಂಗ್ ಅನ್ನೋ ಕ್ರಿಕೆಟ್ ಪ್ರತಿಭೆಯನ್ನ ಶೋಧಿಸಿದ್ದು ಕೂಡ ಮುಂಬೈ ಇಂಡಿಯನ್ಸ್. ಆದ್ರೆ IPL ಜರ್ನಿ ಶುರುವಾಗಿದ್ದು ಮಾತ್ರ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಲ್ಲಿ. ಆನಂತರ ರಾಜಸ್ಥಾನ್ ರಾಯಲ್ಸ್, ಸನ್ ರೈಸರ್ಸ್ ಹೈದರಾಬಾದಿಗೆ ಸೆಲೆಕ್ಟ್ ಆದರೂ ತಂಡದಲ್ಲಿ ಆಡುವುದಕ್ಕೆ ಒಳ್ಳೆಯ ಅವಕಾಶ ಸಿಗಲಿಲ್ಲ. ಇಷ್ಟೆಲ್ಲ ಆಗಿ 2024ರಲ್ಲಿ ಪಂಜಾಬ್ ತಂಡ ಇವರನ್ನ ಹೆಸರು ಕನ್ಫ್ಯೂಸ್ ಮಾಡಿಕೊಂಡು 20 ಲಕ್ಷಕ್ಕೆ ಖರೀದಿ ಮಾಡ್ತು. ಹಾಗೆ 20 ಲಕ್ಷಕ್ಕೆ ಖರೀದಿ ಮಾಡಿದ ಆಟಗಾರ 2025ರ IPL ಹೊತ್ತಿಗೆ 3.5 ಕೋಟಿ ಬೆಲೆ ಬಾಳುವ ಆಟಗಾರನಾಗಿದ್ದ. ಗುಜರಾತ್ ವಿರುದ್ಧ ಇನ್ನೇನು ಸೋತೇ ಬಿಟ್ಟಿತು ಎಂದುಕೊಂಡಿದ್ದ ಪಂಜಾಬ್ ತಂಡವನ್ನ 29 ಬಾಲುಗಳಲ್ಲಿ 61 ರನ್ ಹೊಡೆದು ಗೆಲ್ಲಿಸಿದ್ದ ಆಟಗಾರನನ್ನು ಪಂಜಾಬ್ ತಂಡದ ಪ್ರೀತಿ ಜಿಂಟಾ ಬಿಟ್ಟುಕೊಡ್ಲಿಲ್ಲ. ಈಗ ನೋಡಿದ್ರೆ ಪಂಜಾಬ್ ತಂಡಕ್ಕೆ ಕೇವಲ 16 ಬಾಲ್ಗಳಲ್ಲಿ 44 ರನ್ ಸಿಡಿಸಿದ ಶಶಾಂಕ್ ಸಿಂಗ್ ತಂಡವನ್ನ ಗೆಲ್ಸ್ಕೊಟ್ಟಿದ್ದಾರೆ. ಅದೃಷ್ಟ ಒಂದ್ಸಲ ಬಾಗಿಲು ತಟ್ಟುತ್ತೆ. ಹಾಗೆ ಬಾಗಿಲು ತಟ್ಟುವ ಅದೃಷ್ಟವನ್ನ ಎರಡೂ ಕೈಗಳಲ್ಲಿ ಬಾಚಿಕೊಳ್ಳೋಕೆ ಪ್ರತಿಭೆ ಮತ್ತು ಪರಿಶ್ರಮ ಎರಡೂ ಬೇಕು. ಆ ಎರಡೂ ಇದ್ದ ಶಶಾಂಕ್ ಸಿಂಗ್ ಈಗ ಪಂಜಾಬ್ ತಂಡದ ಮ್ಯಾಚ್ ವಿನ್ನರ್. ಬ್ರಿಯಾನ್ ಲಾರಾ ಅವರು ಕೊಟ್ಟ ಟಿಪ್ಸ್ ಇಟ್ಕೊಂಡು ಸನ್ ರೈಸರ್ಸ್ ತಂಡದಲ್ಲಿ 6 ಬಾಲಿಗೆ 25 ರನ್ ಹೊಡೆದಿದ್ದ ಶಶಾಂಕ್ ಅಬ್ಬರದ ಬ್ಯಾಟಿಂಗಿಗೆ ಹೆಸರುವಾಸಿ. ಚೆನ್ನಾಗಾಡಿದ್ರೂ ತಂಡದಲ್ಲಿ ಸ್ಥಾನ ಸಿಗದೇ ಇದ್ದಾಗ ಟೆನ್ಷನ್ ಆಗ್ತಾ ಇದ್ದ ಶಶಾಂಕ್ಗೆ ನೆರವು ನೀಡಿದ್ದು ಯೋಗ ಮಾಡ್ತಾ ಇದ್ದಾಗ ಇಡೀ ಮೈದಾನ ಕಣ್ಣ ಮುಂದೆ ದೃಶ್ಯ ರೂಪದಲ್ಲಿ ನಿಲ್ತಾ ಇತ್ತು. ಸನ್ನಿವೇಶಗಳನ್ನ ವಿಜುವಲೈಸ್ ಮಾಡ್ಕೊಳ್ತಾ ಇದ್ದೆ ಅನ್ನುವಂತಹ ಶಶಾಂಕ್ ಅವರಿಗೆ ಎಂತಹ ಸನ್ನಿವೇಶದಲ್ಲೂ ಮೆಂಟಲಿ ಕೂಲ್ ಆಗಿರೋದು ಹೇಗೆ ಅನ್ನೋದನ್ನ ಕಲಿಸಿಕೊಟ್ಟಿದ್ದು ಕೂಡ ಯೋಗ. ಶಶಾಂಕ್ ಗುಜರಾತ್ ಟೈಟಾನ್ಸ್ ವಿರುದ್ಧ ಬ್ಯಾಟಿಂಗ್ ಮಾಡೋದಕ್ಕೆ ಕ್ರೀಸಿಗಿಳಿದಾಗ ಎದುರಿಸಿದ್ದು ರಶೀದ್ ಖಾನ್, ಮೊಹಮ್ಮದ್ ಸಿರಾಜ್ ಎಂಬ ದೈತ್ಯರನ್ನ. ಆದ್ರೆ ಕೊನೆಯ ಓವರ್ಗಳಲ್ಲಿ ರಶೀದ್ ಖಾನ್ ಬೌಲಿಂಗ್ ನಲ್ಲಿ 18 ರನ್ ಮತ್ತು ಸಿರಾಜ್ ಬೌಲಿಂಗ್ ನಲ್ಲಿ 23 ರನ್ ಚಚ್ಚಿದ ಶಶಾಂಕ್ ಸಿಂಗ್ ದಿಗ್ಗಜರ ಬೌಲಿಂಗ್ ಅನ್ನ ಪುಡಿ ಮಾಡಿದ್ರು. ಶಶಾಂಕ್ ಸಿಂಗ್ ಹಾಗೆ ಅಬ್ಬರಿಸ್ತಾ ಇರುವಾಗ ಮತ್ತೊಂದು ಕಡೆ ಕ್ಯಾಪ್ಟನ್ ಶ್ರೇಯಸ್ 97 ರನ್ ಗಳಿಸಿ ಆಟ ಆಡ್ತಾ ಇದ್ರು. ಆದ್ರೆ ನಾಯಕನ ಮನೋಭಾವ ಪ್ರದರ್ಶಿಸಿದ ಶ್ರೇಯಸ್ ಅಯ್ಯರ್ ನನ್ನ ಸೆಂಚುರಿ ಕಡೆ ಗಮನ ಕೊಡಬೇಡ ಚಚ್ಚು ಅಂತ ಸಿಗ್ನಲ್ ಕೊಟ್ರಂತೆ. ಅಯ್ಯರ್ಗೆ ಶತಕ ಸಿಗಲಿಲ್ಲ. ಆದ್ರೆ ಶಶಾಂಕ್ ಆರ್ಭಟದಿಂದಾಗಿ ಪಂಜಾಬ್ ತಂಡಕ್ಕೆ 11 ರನ್ಗಳ ಭರ್ಜರಿ ಗೆಲುವು ಸಿಕ್ಕಿತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.